ನಾನು ತುಂಬ ಶ್ರಮಪಟ್ಟು ಇಲ್ಲಿ ತನಕ ಬೆಳೆಸ್ಕೊಂಡು ಬಂದೆ, ಬಟ್ ಈಗ ಆಗ್ತಾ ಇಲ್ಲ. ಕಂಪ್ನಿಗಳನ್ನು ನಾವು ಮಾಡಬಹುದು. ಇದ್ರ ಬಗ್ಗೆ ಕೆಲವು ಕುತೂಹಲ ಇದೆ ನಮಗೆ, ಅದನ್ನ ಇರುವಂತದ್ದು ಪ್ರೈವೇಟ್ ಲಿಮಿಟೆಡ್, ಪಬ್ಲಿಕ್ ಲಿಮಿಟೆಡ್, ಇನ್ನೊಂದು ತರದಂತಹ ಸಂಸ್ಥೆಗಳು ಬರುತ್ತೆ. ಅದಕ್ಕೆ ನಾವು ನಿಜ ಹೇಳಬೇಕು ಅಂತಂದ್ರೆ, ನಿಮಗೀಗ ₹1 ಕೂಡ ಲಂಚವನ್ನ ಅಥವಾ ನೀವು ಅಂಡರ್ ದ ಟೇಬಲ್ ಕೊಡುವಂಥದ್ದು ರಿಕ್ವೈರ್ಮೆಂಟ್ ಇಲ್ಲ. ಕೇರಳ ಮತ್ತೆ ಲಕ್ಷದ್ವೀಪ ಈ ಒಂದಷ್ಟು ವಿಭಾಗಗಳನ್ನ ಸೇರಿಸಿ ರೀಜನಲ್ ಡೈರೆಕ್ಟರ್ ಆಫೀಸ್ ಕೂಡ ಬೆಂಗಳೂರಲ್ಲೇ ಆಗಿದೆ. ನಿಮ್ಮ ಹತ್ರ ಯಾರು ಕಾಲ್ ಮಾಡಿ ನೀವು ಅಷ್ಟು ಅಮೌಂಟ್ ಅನ್ನು ಕೊಡಿ, ಇಷ್ಟು ಅಮೌಂಟ್ ಅನ್ನು ಕೊಡಿ, ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ ಅನ್ನೋ ತರದಿಲ್ಲ. ಮದುವೆ ಆಗಿರುವಂತಹ ಸಂದರ್ಭ, ಶುರು ಮಾಡಬೇಕಿದ್ರೆ ಎಲ್ಲನೂ ಚೆನ್ನಾಗಿರತ್ತೆ, ಆರಂಭದ ದಿನದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ಹೇಳಿ, ನಾಳೆ ಸಮಸ್ಯೆ ಆದ್ರಲ್ಲಿ ಈ ಇಂಡಿಪೆಂಡೆಂಟ್ ಪ್ರಾಕ್ಟೀಸಲ್ಲಿ ನೀವೇನು ಮಾಡ್ತೀರಾ? ಯಾವ ರೀತಿ ನೀವು ಈ ಸಂಸ್ಥೆಗಳಿಗೆ, ಕಂಪನೀಸ್ಗಳಿಗೆ ಯಾವ ರೀತಿ ನೀವು ಹೆಲ್ಪ್ ಮಾಡ್ತೀರಾ? ಯಾವ ರೀತಿಯಾದಂಥ ಒಂದು ಕೆಲಸವನ್ನು ನೀವು ಮಾಡಿಕೊಡ್ತೀರಾ? ಇದು ಹೇಗೆ ಹೇಳ್ಬೋದು ಅಂತಂದರೆ, ನಾವು ಮೈಥಾಲಜಿಕಲಿ ಇದಕ್ಕೆ ಆನ್ಸರ್ ಮಾಡೋದು ತುಂಬ ಈಸಿ ಸರ್. ಹೇಗೆ ಅಂತಂದರೆ, ಪುರಾಣಗಳಲ್ಲೆಲ್ಲ ಹೇಳ್ತಾರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಈಗ ಸೃಷ್ಟಿ, ಸ್ಥಿತಿ, ಲಯ. ಇದನ್ನು ಹೇಗೆ ಮಾಡ್ಬೋದು ಆ್ಯಸ್ ಅ ಕಂಪ್ನಿ ಸೆಕ್ರೆಟರಿ ಆಗಿ ಅಂತ ಹೇಳಿದ್ರೆ, ಕಂಪನಿಯ ಹುಟ್ಟು. ಈಗ ನಿಮಗೊಂದು ಸಂಸ್ಥೆಯನ್ನ ಹುಟ್ಟು ಹಾಕಬೇಕು ಅಂತ ಮೂರನ್ನು ನಾವು ನಿಭಾಯಿಸ್ಕೊಡ್ತೀವಿ. ಹೌದು. ಈಗ ಕಂಪನಿ ಹುಟ್ಟು ಹಾಕಬೇಕು ಅಂತಾದ್ರೆ, ನೀವು ಒಂದು ಕಂಪನಿ ಸೆಕ್ರೆಟರಿ ಹತ್ರ ಹೋದ್ರೆ ಅವರು ನಿಮ್ಮ ಹತ್ರ ಕೂಲಂಕುಷವಾಗಿ ಕೇಳ್ತಾರೆ ಏನು ಬೇಕು ಬೇಡ ಅಂತ ಹೇಳಿ. ನಾವೇನ್ ಮಾಡ್ತೀವಿ, ಒಬ್ರು ಕ್ಲೈಂಟ್ ಬಂದಾಗ, ಈಗ ನೀವೇ ನಮ್ಮ ಹತ್ರ ಬಂದು, ಈಗ ನನಗೊಂದು ಐಡಿಯಾ ಇದೆ, ಬಿಸ್ನೆಸ್ ಇದೆ, ನಾನು ಏನು ಮಾಡಬೇಕು ಅಂತ ಕೇಳಿದಾಗ ನಾವು ಅದನ್ನು ವಿಮರ್ಶನೆ ಮಾಡ್ತೀವಿ. ಸರ್, ಇದನ್ನು ಈ ಥರ ಮಾಡಿದ್ರೆ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು, ನಿಮಗೆ ಈ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಸೂಟ್ ಆಗುತ್ತೆ, ಇಲ್ಲ ನಿಮಗೆ ಲಿಮಿಟೆಡ್ ಲೈಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮ್ ಮಾಡ್ಬೋದು, ಇಲ್ಲ ನೀವು ಇನ್ನೂ ದೊಡ್ಡ ಬಂಡವಾಳವನ್ನು ನಿರೀಕ್ಷೆ ಮಾಡ್ತಾ ಇದ್ರೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡೋಣ ಅಂತೇಳಿ ನಿಮ್ಗೆ ಸಜೆಷನ್ ಕೊಡ್ತೀವಿ. ನಿಮ್ಮ ಹತ್ರ ಒಂದಷ್ಟು ದಾಖಲಾತಿಗಳನ್ನು, ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿಕೊಂಡು ಶುರುವಾಗುತ್ತೆ. ಎಲ್ಲಿಂದ ಜರ್ನಿ ಅಂತಂದರೆ, ಒಂದು ಡಿಜಿಟಲ್ ಸಿಗ್ನೇಚರಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಹಸ್ತಾಕ್ಷರವನ್ನ ನಾವು ಡಿಜಿಟಲೀಕರಣ ಮಾಡ್ತೀವಿ. ಯಾಕೆಂದ್ರೆ ಈಗ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ಎಲ್ಲವೂ ಡಿಜಿಟಲೀಕರಣ ಆಗಿದೆ. ಸೊ ಡಿಜಿಟಲ್ ಈಗ ನಿಮ್ಮ ಫಿಸಿಕಲ್ ಸಿಗ್ನೇಚರ್ ಇದ್ರೂ ಕೂಡ ನಾವು ಡಿಜಿಟಲ್ ಸಿಗ್ನೇಚರ್ನ ಯೂಸ್ ಮಾಡಿ ಫೈಲ್ ಮಾಡೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಆಗುತ್ತೆ. ಸೊ DSC ಮಾಡೋದ್ರಿಂದ ಹಿಡಿದು, ಡಿನ್ ಅನ್ನ ತಗೊಳ್ಳೋದ್ರಿಂದ ಹಿಡಿದು, ಇನ್ಕಾರ್ಪೊರೇಷನ್ ಮಾಡೋದ್ರಿಂದ ಹಿಡಿದು ಎಲ್ಲ ಕೆಲಸಗಳು ಪ್ರಾರಂಭ ಆಗುತ್ತೆ. ಇದು ಹುಟ್ಟಷ್ಟೇನೆ. ಇಲ್ಲಿ ಮುಗೀತಾ? ಇಲ್ಲ. ಕಂಪನಿಗಳು ಬೆಳಿಬೇಕು, ಮುಂದೆ ಗ್ರೋ ಆಗಬೇಕು, ಮತ್ತು ಬಂಡವಾಳಗಳನ್ನು ಆಕರ್ಷಣೆ ಮಾಡಬೇಕು, ಅಲ್ಲಿ ಮ್ಯಾನೇಜ್ಮೆಂಟ್ ಆಗಬೇಕು, ಅಲ್ಲಿ ಕಂಪ್ಲೈನ್ಸ್ ಬೇಕು. ಸೊ ನಿಮಗೆ ವಾರ್ಷಿಕವಾಗಿ ಏನು ಫಾರ್ಮ್ಗಳನ್ನು ಫೈಲ್ ಮಾಡಬೇಕು, ಮತ್ತು ಕಂಪನಿಯನ್ನು ಹೇಗೆ ನಡೆಸಬೇಕು, ಈ ಎಲ್ಲ ಮಾಹಿತಿಯನ್ನು ಕೊಟ್ಟು ಕಂಪನಿಯನ್ನು ನಡ್ಸ್ಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ನಿಮ್ಮ ಜೊತೆಗೆ ನಾವು ಅಂದರೆ ಹೆಗಲಿಗೆ ಕೊಟ್ಟು ಬರ್ತೇವೆ. ಈಗ ನಿಮಗೆ ಎಲ್ಲೋ ಒಂದು ಸಮಸ್ಯೆಗಳು ಬರುತ್ತೆ, ಯಾವುದೋ ಒಂದಷ್ಟು ಪ್ರಶ್ನೆಗಳು ಬರುತ್ತೆ, ಇದನ್ನು ಏನು ಮಾಡಬೇಕು, ಈ ಸಂದರ್ಭದಲ್ಲಿ ನಾನು ಹೇಗೆ ಇದನ್ನು ನಿರ್ವಹಣೆ ಮಾಡಬೇಕು ಅಂತ ಬಂದಾಗ ಅಲ್ಲಿ ನಿಮಗೆ ನಾವು ಗೈಡೆನ್ಸ್ ಅನ್ನ ಕೊಡ್ತೇವೆ. ಇದು ಸ್ಥಿತಿಯನ್ನ ಮೇಂಟೈನ್ ಮಾಡೋದಾಯ್ತು. ಲಯ, ನಾಳೆ ನೀವು ಹೇಳ್ತೀರಾ, ಸಾಕು ವಿವೇಕ್ ಅವರೇ, ನನಗೆ ಈ ಕಂಪನಿಯನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ತುಂಬಾ ಶ್ರಮಪಟ್ಟು ಇಲ್ಲಿ ತನಕ ಬೆಳೆಸ್ಕೊಂಡು ಬಂದೆ, ಬಟ್ ಈಗ ಆಗ್ತಾ ಇಲ್ಲ, ಕಷ್ಟ ಆಯ್ತು, ನನಗೆ ರಿಟೈರ್ಮೆಂಟ್ಗೆ ಹೋಗಬೇಕು, ನನ್ನ ಸಕ್ಸೆಸರ್ ಯಾರೂ ಇಲ್ಲ, ಈಗ ಬೇರೆ ಏನೋ ಆಯ್ಕೆಗಳಿದೆ, ಅಥವಾ ಪಾರ್ಟ್ನರ್ ಮಧ್ಯೆ ಡಿಸ್ಪ್ಯೂಟ್ ಆಗಿದೆ, ನಮಗಿಬ್ಬರಿಗೂ ಹೊಂದ್ತಾ ಇಲ್ಲ, ಅಥವಾ ನಾವು ಇದರಲ್ಲಿ ಬಿಸ್ನೆಸ್ ಅನ್ನು ಮಾಡ್ಲಿಕ್ಕೆ ಮನಸ್ಸೇ ಆಗ್ತಾ ಇಲ್ಲ, ನಮಗಿದು ಬೇಡ ಅಂತ ಹೇಳಿ ಅದನ್ನು ಮುಚ್ಚುವಂತಹ ಕಾರ್ಯ, ಅಂದರೆ ಅದನ್ನು ಬಂದ್ ಮಾಡೋದು ಹೇಗೆ? ಈಗ ಚಕ್ರವ್ಯೂಹ ಹಾಗೆ ಸರ್, ಇದು ಕಂಪನಿ ಅನ್ನೋದು ಒಳಗಡೆ ಹೋಗೋದು ಸುಲಭ, ಅಲ್ಲಿಂದ ಹೊರಗಡೆ ಬರಬೇಕು ಅಂತಂದರೆ ನೀವು ಹೇಗೆಲ್ಲ ಒಳಗಡೆ ಹೋಗಬೇಕಿದ್ರೆ ಪ್ರೊಸೀಜರ್ನ ಮಾಡ್ಕೊಂಡು ಹೋಗಿದ್ದೀರೋ ಹಾಗೆ ಎಲ್ಲವನ್ನ ಮುಗಿಸ್ಕೊಂಡು ವಾಪಸ್ ಬಂದರೆ ಮಾತ್ರ ನಿಮ್ಗೆ ಅಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಇದೆ. ಸೊ ಆ ಒಂದು ಇದಕ್ಕೆ ಈ ಲಿಕ್ವಿಡೇಷನ್ ಹೋಗೋದಿರ್ಬೋದು, ಇದು ಚಕ್ರವ್ಯೂಹ. ಹೌದು. ಹೇಗೆ ಭೇದಿಸ್ತೀರಾ ಅನ್ನೋದು ಇದು. ಆ ಅದನ್ನ ಭೇದಿಸಲಿಕ್ಕೆ ನಾವು ಬೇಕು. ಸೃಷ್ಟಿ, ಸ್ಥಿತಿ, ಲಯ, ಇದ್ರ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಇನ್ನೂ ಒಂದು ಹೆಜ್ಜೆ ನಾವು ಮುಂದೆ ಹೋಗೋಣ. ಹೇಳಿ. ಈ ಸೃಷ್ಟಿ ಬಗ್ಗೆ ನಾವು ಇನ್ನೂ ಕೂಲಂಕುಷವಾಗಿ ತಿಳ್ಕೋಬೇಕು. ಜಗತ್ತಿನ ಸೃಷ್ಟಿ ಅಲ್ಲ, ಕಂಪನಿಯ ಸೃಷ್ಟಿ. ಕಂಪನಿ ಸೃಷ್ಟಿನ ಹೇಗೆ ಮಾಡೋದು, ಯಾವ್ಯಾವ ರೀತಿ ಕಂಪನಿಗಳನ್ನ ನಾವು ಮಾಡ್ಬೋದು, ಇದ್ರ ಬಗ್ಗೆ ಕೆಲವು ಕುತೂಹಲ ಇದೆ ನಮಗೆ, ಅದನ್ನ ತಿಳಿಸ್ಕೊಡಿ. ಇಲ್ಲಿ ನಿಮಗೆ ಮುಖ್ಯವಾಗಿ 2 ಆಯ್ಕೆಗಳು ಬರುತ್ತೆ.
ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಅಂದರೆ ಸಣ್ಣ ಪ್ರಮಾಣದಲ್ಲಿ 200 ಜನಕ್ಕಿಂತ ಕಡಿಮೆ ಇರುವಂತಹ ವ್ಯವಸ್ಥೆ. ಕನಿಷ್ಠ 2 ಜನ ಸಾಕು ಡೈರೆಕ್ಟರ್ ಆಗಿ, 2 ಜನ ನಿಮಗೆ ಷೇರುದಾರರು ಬೇಕು. ಡೈರೆಕ್ಟರೇ ಶೇರ್ ಹೋಲ್ಡರು ಆಗ್ಬೋದು, ಇಲ್ಲ ಬೇರೆ ಯಾರಾದರೂ ಇದ್ದರೆ ಅವರನ್ನು ನೀವು ಮಾಡಿಕೊಂಡು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯನ್ನು ಪ್ರಾರಂಭ ಮಾಡ್ಬೋದು. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆದ ನಂತರ ಇನ್ನೊಂದಿರೋದು ನಿಮಗೆ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಲಿಮಿಟೆಡ್ ಮಾಡ್ತೀನಿ, IPOs ಮಾಡ್ತೇನೆ, ಶೇರ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ಪಬ್ಲಿಕ್ಕಲ್ಲಿ ನಾನು ದುಡ್ಡು ತೊಗೊಂಬರ್ತೀನಿ, ಈ ಥರ ಎಲ್ಲ ಕೆಲವರಿಗೆ ಕನಸುಗಳು. ಅದು ಇದೆ ನೀವು ಹೇಳ್ತಾರೆ. ಹೌದು. ಈ 2ನೇ ವಿಭಾಗ ಇದೆಯಲ್ಲ, ಇದು ತುಂಬ ದೊಡ್ಡ ಪ್ರಮಾಣದಲ್ಲಿ ನೀವು ಸಾವಿರಾರು ಲಕ್ಷಾಂತರ ಜನರನ್ನ ಕಂಪನಿಯಲ್ಲಿ ಬಂಡವಾಳವನ್ನು ತೊಡಗಿಸ್ಕೊಳ್ಳಿಕ್ಕೆ ಮಾಡುವಂತಹ ಸಂಸ್ಥೆ. ಅಲ್ಲಿ ಮಿತಿ ಇಲ್ಲ, ನೀವೆಷ್ಟು ಜನರು ಬೇಕಾದ್ರೂ ಶೇರ್ ಹೋಲ್ಡರ್ ಮಾಡ್ಕೋಬಹುದು. ಕನಿಷ್ಠ 7 ಜನ ಇರಬೇಕು ಮೊದಲನೇ ದಿನದಿಂದಲೇ. ಕಂಪನಿ ಹುಟ್ಟು ಹಾಕಬೇಕಿದ್ರೆ ನಿಮ್ಮ ಹತ್ರ ಒಂದು 7 ಜನ ಇರಬೇಕು. ಅದು ಬಿಟ್ಟರೆ 3 ಜನ ಡೈರೆಕ್ಟರ್ ಇರಬೇಕು, ಅಂದ್ರೆ ನಿರ್ದೇಶಕ ಮಂಡಳಿಯಲ್ಲಿ 3 ಜನ ಕನಿಷ್ಠ ಇರಬೇಕು ಅಂತ. ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಇಬ್ಬರೇ ಸಾಕು. ಲಿಮಿಟೆಡ್ ಬಂದ್ರೆ 7 ಜನ ಇರಬೇಕು. 7 ಜನ ಷೇರ್ದಾರರು, 3 ಜನ ಡೈರೆಕ್ಟರ್ ಮಿನಿಮಮ್. ಅಂದ್ರೆ ಡೈರೆಕ್ಟರ್ ಶೇರ್ ಹೋಲ್ಡರ್ಸ್ ಇರಬೇಕು ಅಂತೇನಿಲ್ಲ, ಡೈರೆಕ್ಟರ್ ಶೇರ್ ಹೋಲ್ಡರ್ ಆಗಿರ್ಬೇಕು ಅಂತ ಎಲ್ಲೂ ನಿಯಮಾವಳಿ ಇಲ್ಲ. ಈವನ್ ಪ್ರೈವೇಟ್ ಲಿಮಿಟೆಡ್ ಇಲ್ಲ, ಇದರಲ್ಲೂ ಇಲ್ಲ. ಓನರ್ ಬೇರೆ, ಅಂದ್ರೆ ಈಗ ಷೇರುದಾರರು ಅಂತಂದ್ರೆ ಅವ್ರು ನಿಜವಾದ ಮಾಲೀಕರು, ನಮಗೆ ಓನರ್ ಆಫ್ ದ ಕಂಪನಿ ಅಂತ ಹೇಳ್ತೀವಿ. ಡೈರೆಕ್ಟರ್ ಅಥವಾ ನಿರ್ದೇಶಕರು ಅಂತಂದ್ರೆ ಕಂಪನಿನ ಯಾವ ಡೈರೆಕ್ಷನ್ ಅಲ್ಲಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಪ್ರೊಫೆಷನಲಿ ಹೈರ್ ಮಾಡಿದಂತಹ ಒಂದು ವ್ಯಕ್ತಿಗಳ ಗುಂಪು. ಸೊ ಅವರು ಒಂಥರ ಈಗ ಬಸ್ಸಿಗೆ ಡ್ರೈವರ್ ಇದ್ದಂಗೆ ಅಥವಾ ಸ್ಟಿಯರಿಂಗ್ ಅನ್ನ ಹಿಡ್ಕೊಂಡು ಮುನ್ನಡೆಸುವಂತ ಚಾಲಕರು. ವಂಡರ್ಫುಲ್. ಓಕೆ. ಸೊ ಈ ಜರ್ನಿಯಲ್ಲಿ ನಿಮಗೆ ಮೊದಲು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮತ್ತೆ ಈ 2 ಕಂಪನಿಗಳು ಸಿಗತ್ತೆ. ಇನ್ನೊಂದು ವಿಶಿಷ್ಟವಾದ ಕಂಪನಿ ಇದೆ ಸರ್. ನಾನೊಬ್ಬ ರೈತ, ನನ್ನ ತರ ಒಂದು 100 ಮಂದಿ ರೈತರಿದ್ದಾರೆ, ನಾವೆಲ್ಲ ಸೇರಿ ಒಂದು ಕಂಪನಿ ಮಾಡ್ಬೋದಾ ಅಂತ ನೀವು ಕೇಳ್ತೀರಾ. ಈಗ ನಾನು ಕೂಡ ಮಲೆನಾಡಿಂದ ಬಂದಿರೋದಕ್ಕೆ ರೈತರಲ್ಲಿ ನಮಗೆ ಗೊತ್ತಿರೋದು ಏನಂತಂದ್ರೆ ಸಹಕಾರಿ ಸಂಘ. ಅಲ್ಲಿರೋ ಅಧ್ಯಕ್ಷರೇ ಒಂದು 25-30 ವರ್ಷದಿಂದ ಅಧ್ಯಕ್ಷರಿರ್ತಾರೆ. ಸೆಕ್ರೆಟರಿ ಅವ್ರು ರಿಟೈರ್ಡ್ ಆಗೋ ತನಕ ಅವರೇ ಸೆಕ್ರೆಟರಿ ಆಗಿರ್ತಾರೆ. ಸೊ ಆಡಳಿತ ಮಂಡಳಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕಾಣಲಿಕ್ಕೆ ನಿಮ್ಗೆ ಅವಕಾಶ ಸಿಗಲ್ಲ. ಅದು ಹಾಗೆ ನಡ್ಕೊಂಡು ಬಂದಿರುತ್ತೆ. ಅದೊಂದು ಇದು ಗೌರ್ಮೆಂಟ್ ಏನು ಯೋಚನೆ ಮಾಡ್ತು ಅಂತಂದ್ರೆ, ನಾವು ಇದಕ್ಕೆ ಯಾಕೆ ಒಂದು ಕಾರ್ಪೊರೇಟ್ ಟಚ್ ಕೊಡಬಾರ್ದು ಅಂತ ಹೇಳಿ ಸರಿಯಾದ ಒಂದು ನಿಯಮಾವಳಿಗಳು. ಆವಾಗ ಏನೊಂದು ಹೊಸ ಒಂದು ಕಾನೂನನ್ನು ತಂದ್ರು ಅಂತಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳಿ, ರೈತ ಉತ್ಪಾದಕ ಸಂಸ್ಥೆ ಅಂತ ಹೇಳಿ ಇನ್ನೊಂದು ವಿಶಿಷ್ಟವಾದಂತಹ ಕಂಪನಿಯಲ್ಲಿ ಕೆಟಗರಿ ಇದೆ. ಆ ಥರದನ್ನು ಮಾಡ್ಬೋದು. ಈಗ ರೈತರಿಗೆ ಯಾರಿಗಾದ್ರೂ ಬೇಕು ಅಂತಾದ್ರೆ ಗೌರ್ಮೆಂಟ್ ಮತ್ತು ನಬಾರ್ಡ್ಗಳಿಂದ ಬಹಳಷ್ಟು ಸೌಲಭ್ಯಗಳನ್ನು ಕೊಡ್ತಾರೆ, ಗ್ರಾಂಟ್ಗಳು ಬರುತ್ತೆ. ನೀವು 10 ಲಕ್ಷ ಹಾಕಿದ್ರೆ ಗೌರ್ಮೆಂಟ್ ಏನೋ 10 ಲಕ್ಷ ತಗೊಳ್ಳಿಕ್ಕೆ ಅವಕಾಶ ಇದೆ. ಅಲ್ಲಿ ಹೇಗೆ ಅಂತಂದ್ರೆ ಒಂದು ವ್ಯಕ್ತಿಗೆ ಒಂದು ಮತ ಮಾತ್ರ, ಅಂದ್ರೆ 1 ವೋಟ್ ಫಾರ್ 1 ಪರ್ಸನ್ ಅಂತ ಹೇಳಿ. ಸೊ ಆ ಒಂದು ವಿಧಾನದಲ್ಲಿ ಈಗ ಸಹಕಾರಿ ಸಂಘದ ತರಾನೇ ಅದು ಕೆಲಸ ಮಾಡುತ್ತೆ. ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳ್ತೀವಲ್ಲ, ಅದನ್ನ ಬೇಕಾದ್ರೆ ನೀವು ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿಯಾಗಿ ಬದಲಾವಣೆ ಮಾಡ್ಕೋಬಹುದು, ಅದಕ್ಕೂ ಅವಕಾಶ ಇದೆ. ಸೊ ಆ ಒಂದು ಇದರಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳಿ ಇನ್ನೊಂದು ವಿಶಿಷ್ಟವಾದ ಇದನ್ನ ಸೆಲೆಕ್ಟೆಡ್ ಗ್ರೂಪ್ ಆಫ್ ಪೀಪಲ್ಗೆ ಅದನ್ನ ಮಾಡಿದ್ದಾರೆ. ಇದು ಕಂಪನಿಗಳಲ್ಲಿ ನಿಮಗೆ ಸಿಗುವಂತಕ್ಕಂತಹ ಒಂದು ಮೇಜರ್ 2-3 ವಿಧಾನ. ಈಗ ಇದರಲ್ಲಿ ನೀವು ಸಬ್ ಹೇಳ್ಬೋದು, ಒಂದು ಲಿಸ್ಟೆಡ್ ಕಂಪನಿ ಅಂತ ಹೇಳ್ತೀವಿ, ಅನ್ಲಿಸ್ಟೆಡ್ ಕಂಪನಿ ಅಂತ ಹೇಳ್ತೀವಿ. ಇದೆಲ್ಲ ನೀವು ಏನಾಗಿದ್ದೀರಾ ಅನ್ನೋದ್ರ ಮೇಲೆ. ನೀವೀಗ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟ್ ಮಾಡಿ ತುಂಬಾ ಜನರಿಂದ ಹಣವನ್ನು ತಗೊಂಡಾಗ ಲಿಸ್ಟೆಡ್ ಕಂಪನಿ ಅಂತ ಹೇಳ್ತೀವಿ. ಪಬ್ಲಿಕ್ ಅಲ್ಲಿ ಸಾಮಾನ್ಯವಾಗಿ ಏನು ಹಣವನ್ನು ಸಂಗ್ರಹ ಮಾಡ್ತಾ ಇದ್ದಾಗ ನಾರ್ಮಲ್ ಪಬ್ಲಿಕ್ ಕಂಪನಿ ಆಗಿರ್ತೀರಾ. ನಾರ್ಮಲ್ ಪಬ್ಲಿಕ್ ಕಂಪನಿ ಲಿಮಿಟೆಡ್ ಕಂಪನಿನೂ ಆಗ್ಬೋದಾ? ಅದು ನಾರ್ಮಲ್ ಪಬ್ಲಿಕ್ ಕಂಪನಿಯಲ್ಲಿ ನಿಮಗೆ ಲಿಮಿಟೆಡ್ ಮತ್ತೆ ಗ್ಯಾರಂಟಿ ಕಂಪನಿಗಳು ಅಂತ ಹೇಳಿ ಬೇರೆ ಬೇರೆ ವಿಭಾಗ ಇದೆ. ಇವೆಲ್ಲ ಅದರ ಒಳಗಡೆನ ಉಪವಿಭಾಗಗಳು ಅಂತ. ಇದು ತುಂಬಾ ಆಳವಾದ ಅಧ್ಯಯನ ಮಾಡಬೇಕು. ಬಟ್ ಸಾಮಾನ್ಯವಾಗಿ ಪ್ರಚಲಿತದಲ್ಲಿರುವಂತದ್ದು ಪ್ರೈವೇಟ್ ಲಿಮಿಟೆಡ್, ಪಬ್ಲಿಕ್ ಲಿಮಿಟೆಡ್. ಇನ್ನೊಂದು ತರದಂತಹ ಸಂಸ್ಥೆಗಳು ಬರುತ್ತೆ, ಅದಕ್ಕೆ ನಾವು NGOಗಳು ಅಂತ ಹೇಳ್ತೀವಿ. ಸೆಕ್ಷನ್ 8 ಕಂಪನಿ ಅಂತ ಹೇಳಿ ಕೇಳೋಣ ಅಂತ ಬಂದಿತ್ತು ಅದು ಮನಸ್ಸಿಗೆ. ಈ 3 ಈಗ ಪ್ರೈವೇಟ್ ಕಂಪನಿ, ಪಬ್ಲಿಕ್ ಕಂಪನಿ ಮತ್ತೆ ರೈತ ಉತ್ಪಾದಕ ಕಂಪನಿ ಆದ ನಂತರ ಸೆಕ್ಷನ್ 8 ಕಂಪನಿ ಅಂತ ಬರುತ್ತೆ. ಮೊದಲು ಅದು ಸೆಕ್ಷನ್ 25 ಕಂಪನಿ ಅಂತ ಹೇಳ್ತಾ ಇದ್ವಿ, ಹಳೆಯ 1956 ಕಾನೂನಿನ ಅನ್ವಯ. ಈಗ 2013 ಬಂದ ನಂತರ ಅದನ್ನು ಸೆಕ್ಷನ್ 8 ಅಲ್ಲಿ ಅದನ್ನು ಅಳವಡಿಕೆ ಮಾಡಿದ್ದಾರೆ. ಇದು ಲಾಭಕ್ಕಾಗಿ ಅಲ್ಲದೇ ಇರುವಂತಹ ಸಂಸ್ಥೆ. ಯಾರಾದರೂ ಸೋಷಿಯಲ್ ಸರ್ವಿಸಸ್ ಅನ್ನ ಮಾಡಬೇಕು, ತುಂಬ ಜನರಿಗೆ ಹೆಲ್ಪ್ ಅನ್ನು ಮಾಡಬೇಕು ಅನ್ನೋ ಥರದ ಯೋಚನೆಗಳಿರುವಂಥವ್ರು ಈ ಒಂದು ಸೆಕ್ಷನ್ 8 ಕಂಪನಿಗಳನ್ನು ಅಥವಾ ಫೌಂಡೇಶನ್ಗಳನ್ನು ಕಂಪನಿಯ ರೂಪದಲ್ಲಿ ಮಾಡ್ತಾರೆ. ಇದನ್ನ ಟ್ರಸ್ಟ್ ರೂಪದಲ್ಲೂ ಮಾಡ್ತಾರೆ, ಸೊಸೈಟಿ ರೂಪದಲ್ಲೂ ಮಾಡ್ತಾರೆ. ಚಾರಿಟೇಬಲ್ ಟ್ರಸ್ಟ್ ಅಂತ ಇರುತ್ತೆ, ನಿಮಗೆ ಸೊಸೈಟಿ ಅಂತ ಇರುತ್ತೆ. ಇನ್ನೊಂದು ರೂಪ ಇದು ಬರೋದು ನಾನ್ ಗವರ್ಮೆಂಟ್ NGO ಕೆಳಗಡೆ ಚಾರಿಟೇಬಲ್ ಟ್ರಸ್ಟ್ ಬರ್ಬೋದು, ಸೊಸೈಟಿ ಬರ್ಬೋದು, ಸೆಕ್ಷನ್ 8 ಕಂಪನಿ ಕೂಡ ಬರ್ಬೋದು. ಸೆಕ್ಷನ್ 8 ಕಂಪನಿ ಇದು ಕೂಡ ಬರ್ಬೋದು. ಇದು ಒಂದನ್ನು ಮಾಡ್ಲಿಕ್ಕೆ ಅವಕಾಶ ಇದೆ.
ಓಕೆ. ಈಗ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಪ್ರಮೋದ್ ಇದೆಲ್ಲ ಮಾಡೋದು ಬೇಡ, ಇದೆಲ್ಲ ತುಂಬಾ ದೊಡ್ಡದು, ನಾವೊಂದು ಪಾರ್ಟ್ನರ್ಶಿಪ್ ಅಲ್ಲಿ ಫರ್ಮ್ ಮಾಡಿಬಿಡುವ ಸಾಕು, ಅದು ಇದೆಯಾ ಅಂತ ಅವಕಾಶ? ಪಾರ್ಟ್ನರ್ಶಿಪ್ ಅಂತಂದ್ರೆ ನಿಮಗೆ 1932ರ ಪಾರ್ಟ್ನರ್ಶಿಪ್ ಆಕ್ಟ್ ಅಲ್ಲಿ ನಿಮಗೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಅಲ್ಲಿ ವೈಯಕ್ತಿಕವಾಗಿ ನಿಮ್ಮ ಲಯಬಿಲಿಟಿ ಇದೆಯಲ್ಲ, ಅದು ಅಪರಿಮಿತ, ಅಂದ್ರೆ ಅದಕ್ಕೆ ಮಿತಿ ಇಲ್ಲ. ನಾಳೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಡೈರೆಕ್ಟ್ ಮೇಲೆ ಬರುತ್ತೆ. ನಿಮ್ಮ ಪರ್ಸನಲ್ ಆಸ್ತಿಗೂ ಬರ್ಬೋದು. ನೀವು ಬಿಸ್ನೆಸ್ಸಿಗೆ ಅಂತ ದುಡ್ಡು ತಗೊಂಡಿರ್ತೀರಾ, ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇರ್ತೀರಾ, ಆದ್ರೆ ನಾಳೆ ಏನಾದ್ರೂ ಆಗಿ ಲಾಸ್ ಆಯ್ತು ಅಂತ ಆದ್ರೆ ನೀವು ಕೊಟ್ಟಿರೋ ದುಡ್ಡಿಗಿಂತನೂ ಹೆಚ್ಚಿಗೆ, ಅಂದ್ರೆ ಬಿಸ್ನೆಸ್ ಮೇಲೆ ಹೂಡಿಕೆ ಮಾಡೋದಕ್ಕಿಂತನೂ ಹೆಚ್ಚಿಗೆ ನೀವು ನಿಮ್ಮ ವೈಯಕ್ತಿಕ ಆಸ್ತಿಯನ್ನು ಕೊಟ್ಟು ಅದನ್ನ ಸೆಟಲ್ ಮಾಡುವಂತಹ ಪರಿಸ್ಥಿತಿ ಬರ್ತೀರಾ. ಅದಕ್ಕೆ ಗೌರ್ಮೆಂಟ್ ಏನ್ ಮಾಡ್ತು, 2008ರಲ್ಲಿ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಒಂದು ಕಾನ್ಸೆಪ್ಟ್ ಬಂತು. ನಾವು ಕಂಪನಿಯಲ್ಲಿ ಹೇಗೆ ಲಿಮಿಟೆಡ್ ಲಯಬಿಲಿಟಿ, ಲಿಮಿಟೆಡ್ ಅಂತ ಯೂಸ್ ಮಾಡ್ತೀವಲ್ಲ, ಇಲ್ಲಿ ಲಿಮಿಟೆಡ್ ಅಂತಂದ್ರೆ ನಿಮ್ಮ ಲಯಬಿಲಿಟಿ ಕಂಪನಿ ಕೇಸಲ್ಲಾದರೆ ನೀವು ಕೊಡ್ತಕ್ಕಂತಹ ಬಂಡವಾಳ ಏನಿದೆಯಲ್ಲ ಶೇರಿನ ರೂಪದಲ್ಲಿ, ಅದು ನಿಮ್ಮ ಲಯಬಿಲಿಟಿ. ಅದು ಕಂಪ್ಲೀಟ್ ಆಗಿ ಫುಲ್ಲಿ ಪೇಡ್ ಅಪ್ ಆಯಿತು ಅಂತಾದರೆ ಅಷ್ಟೇ ನಿಮ್ಮ ಲಯಬಿಲಿಟಿ, ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ ನಿಮಗೆ ಲಯಬಿಲಿಟಿ. ಅದೇ ನಾಳೆ ಕಂಪ್ನಿ ಸಕ್ಸಸ್ ಆದರೆ ಅಷ್ಟೇ ಶೇರಲ್ಲಿ ನಿಮಗೆ ಪ್ರಾಫಿಟ್ ಬರುತ್ತೆ. ನೀವು ಒಂದು 20% ಹಾಕಿದ್ದೀರಾ ಅಂದರೆ 20%ಗೆ ಪ್ರಾಫಿಟ್ ತೊಗೊಳ್ತೀರಾ. ಕರೆಕ್ಟ್. ಇಲ್ಲ ನಿಮ್ದು ಲಾಸ್ ಆಯಿತು ಅಂದರೆ ಆ 20%ಅಲ್ಲಿ ನಿಮ್ದು ಹೋಯ್ತು. ಸೊ ಈ ಒಂದು ಇದರಲ್ಲಿ ಪಾರ್ಟ್ನರ್ಶಿಪ್ ಫರ್ಮಲ್ಲೂ ಕೂಡ ಲಿಮಿಟೆಡ್ ಲಯಬಿಲಿಟಿ ಅಂತಂದ್ರೆ ಹೇಗಿರ್ಬೋದು ಅಂತ ಯೋಚನೆ ಬಂತು. ಇನಿಷಿಯಲಿಂದ ನಿಮ್ಮ ಹತ್ರ ಕಮಿಟ್ಮೆಂಟ್ ಮಾಡಿಸ್ತೇವೆ, ಈಗ ನೀವು 1 ಲಕ್ಷ ರೂಪಾಯಿನ ನನ್ನ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ತಗೊಳ್ಳಿ ಅಂತ ಹೇಳಿ ಹೇಳ್ತೀರಾ. ಪಾರ್ಟ್ನರ್ಶಿಪ್ ಫರ್ಮಲ್ಲಿ 1 ಲಕ್ಷ ರೂಪಾಯಿ ಇನಿಷಿಯಲ್ ಕಾಂಟ್ರಿಬ್ಯೂಷನ್ ಇರುತ್ತೆ, ಅಲ್ಲಿ ತನಕ ನಿಮ್ಮ ಲಯಬಿಲಿಟಿ ಇರುತ್ತೆ. ನೀವು ಮೊದಲನೇ ದಿನದಲ್ಲೇ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕಿದ್ರೆ 1 ಲಕ್ಷ ರೂಪಾಯಿ ಹಾಕಬೇಕು ಅಂತಿಲ್ಲ. ಬಟ್ ನಾಳೆ ಏನಾದರೂ ಬಿಸ್ನೆಸ್ ಅಲ್ಲಿ ಲಾಸ್ ಆಯಿತು ಅಂತ ಆದರೆ ನೀವು 1 ಲಕ್ಷ ರೂಪಾಯಿ ತನಕ ಕಟ್ಟಲಿಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿ ಮೊದಲನೇ ದಿನ ನೀವು ಒಂದು ಅಗ್ರಿಮೆಂಟ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಶೀಟ್ ಅಲ್ಲಿ ಹಾಕಿರ್ತೀರಾ. ಸೊ ಅದು ಗೌರ್ಮೆಂಟ್ ಹತ್ರ ರೆಕಾರ್ಡ್ ಅಲ್ಲಿ ಇರುತ್ತೆ. ನಾಳೆ ಯಾರಾದ್ರೂ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ಅಷ್ಟು ಅಮೌಂಟ್ ಅನ್ನು ಅವ್ರು ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಬೋದು. ನಿಮ್ಮ ವೈಯಕ್ತಿಕ ಆಸ್ತಿಗಳನ್ನು ಅದನ್ನ ಹೊರತಾಗಿ ಇಡಬೇಕಾಗತ್ತೆ. ಬಟ್ ಇದ್ರಲ್ಲಿ ಒಂದೇನಂತಂದ್ರೆ, ನೀವು ಎಲ್ಲಿ ತನಕ ನ್ಯಾಯಯುತವಾಗಿ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಹೋಗ್ತೀರಾ ಅಲ್ಲಿ ತನಕ ಏನೂ ಪ್ರಾಬ್ಲಮ್ ಇಲ್ಲ. ಯಾವಾಗ ನೀವು ದಾರಿಯನ್ನ ತಪ್ಪಿ ನಾನ್ ಕಂಪ್ಲೈನ್ಸ್ ಅನ್ನ ಮಾಡ್ಕೊಂಡು ಅಥವಾ ಇಲ್ಲೀಗಲಿ ಏನನ್ನೋ ಮಾಡಕ್ ಹೋದಾಗ ಆಗ ನಿಮ್ಮ ವೈಯಕ್ತಿಕ ಆಸ್ತಿ ಮೇಲೆ ಈ ಕಾರ್ಪೊರೇಟ್ ವೇಲ್ ಇದೆಯಲ್ಲ, ಈ ಪರದೆ ಇದೆಯಲ್ಲ, ಪರದೆಯನ್ನು ಸರಿಸಿ ಬರ್ಬೋದು, ಅದಕ್ಕೆ ಅವಕಾಶ ಇದೆ. ಎಲ್ಲಿ ತನಕ ನೀವು ಅದಕ್ಕೆ ಅವಕಾಶ ಅಥವಾ ಆಸ್ಪದನೆ ಮಾಡಿದ್ರೆ ಸರಿಯಾಗಿ ನ್ಯಾಯಸಮ್ಮತವಾಗಿ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಲ್ಲಿ ತನಕ ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ಮ ಲಯಬಿಲಿಟಿ ಲಿಮಿಟೆಡ್. ಸರಿ. ಅಂದರೆ ನಾವು ನ್ಯಾಯಯುತವಾಗಿದ್ದಷ್ಟು ದಿನ ಯಾವುದೇ ತೊಂದರೆಗಳು ಬರೋದಿಲ್ಲ. ಇಲ್ಲ. ಆದರೆ ಈಗ ನಾನು ಅಂದ್ಕೊಂಡಿರೋ ಪ್ರಕಾರ ಅಥವಾ ತುಂಬ ಜನರ ಒಂದು ಅಭಿಪ್ರಾಯ ಅಥವಾ ಅವರ ಕಲ್ಪನೆ ಇರ್ಬೋದು, ಈ ಥರ ಎಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ, ಗೌರ್ಮೆಂಟ್ ಆಫೀಸಸ್ಗೆ ನಾವು ತುಂಬ ಅಲೆದಾಡಬೇಕು, ಇದನ್ನು ತಗೊಂಡು ಡಾಕ್ಯುಮೆಂಟ್ ಎಲ್ಲ ತಗೊಂಡು ಅಂತೆಲ್ಲ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ಅದೇ ನಾನು ಆವಾಗಲೇ ಹೇಳಿದಾಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನೋ ಕಾನ್ಸೆಪ್ಟಿನ ಒಂದು ಅಡಿಯಲ್ಲಿ ಬಹಳ ಸುಧಾರಣೆ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ನಿಜ ಹೇಳಬೇಕು ಅಂತಂದರೆ ನಿಮಗೀಗ 1 ರೂಪಾಯಿ ಕೂಡ ಲಂಚವನ್ನು ಅಥವಾ ನೀವು ಅಂಡರ್ ದ ಟೇಬಲ್ ಕೊಡುವಂಥದ್ದು ರಿಕ್ವೈರ್ಮೆಂಟ್ ಇಲ್ಲ ಕಂಪ್ನಿಯನ್ನು ಹುಟ್ಟು ಹಾಕಲಿಕ್ಕೆ. ಏನು ನ್ಯಾಯಸಮ್ಮತವಾಗಿ ಗೌರ್ಮೆಂಟ್ ಫೀಸ್ ಪ್ರಿಸ್ಕ್ರೈಬ್ ಮಾಡಿದೆಯೋ ಅಷ್ಟನ್ನು ಕೊಟ್ಟರೆ ನಿಮ್ಮ ಕಂಪನಿ ರೆಡಿಯಾಗಿ ಬರುತ್ತೆ. ಮತ್ತು ಈಗ ಎಷ್ಟರ ಮಟ್ಟಿಗೆ ಅಂತಂದರೆ, ಈಗ ಬೆಂಗಳೂರಲ್ಲಿ ಒಂದು ರಿಜಿಸ್ಟ್ರಾರ್ ಆಫ್ ಕಂಪನಿಯ ಕಚೇರಿ ಇದೆ. ಅದೇ ಥರ ಪ್ರತಿಯೊಂದು ರಾಜ್ಯದಲ್ಲೂ ಸುಮಾರು ಎಲ್ಲ ಕಡೆನೂ ಒಂದೊಂದು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಅಂತ ಹೇಳಿ ಒಂದು ಕಚೇರಿ ಇದೆ. ಬೆಂಗಳೂರು ನಮ್ಮ ಕೋರಮಂಗಲದ ಹತ್ರ ಕೇಂದ್ರೀಯ ಸದನದಲ್ಲಿ ಕಂಪನಿ ಈ ಒಂದು ಸಚಿವ ಸಂಸ್ಥಾನದಿಂದ ಅಂದರೆ ನಮ್ಮ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇಂದ ಅವರ ಅಂಗಸಂಸ್ಥೆ ಇದು. ಈಗ ಬೆಂಗಳೂರಲ್ಲಿ ರೀಜನಲ್ ಡೈರೆಕ್ಟರ್ ಆಫೀಸ್ ಕೂಡ ಆಗಿದೆ. ಸೊ ನಮ್ಮ ಕರ್ನಾಟಕ, ಕೇರಳ ಮತ್ತೆ ಲಕ್ಷದ್ವೀಪ ಈ ಒಂದಷ್ಟು ವಿಭಾಗಗಳನ್ನ ಸೇರಿಸಿ ರೀಜನಲ್ ಡೈರೆಕ್ಟರ್ ಆಫೀಸ್ ಕೂಡ ಬೆಂಗಳೂರಲ್ಲೇ ಆಗಿದೆ. ಈ ಜನವರಿ 16ರಿಂದ ಅದು ಪ್ರಾರಂಭ ಆಗಿ ಫೆಬ್ರವರಿ 16ರಿಂದ ಕೆಲಸ ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ಏನಂತಂದ್ರೆ ಅಪ್ಲಿಕೇಶನ್ ಯಾವುದು ಇಲ್ಲಿಗೆ ಹೋಗಲ್ಲ, ಎಲ್ಲವನ್ನ ಸೆಂಟ್ರಲೈಸ್ ಮಾಡಿದ್ದಾರೆ, ಫೇಸ್ಲೆಸ್. ನಾವು ಮೊದಲೆಲ್ಲ ಪ್ರಾರಂಭದ ದಿನಗಳಲ್ಲಿ ನಾವು ROC ಆಫೀಸ್ಗೆ ಹೋಗಿ ಅಪ್ಲಿಕೇಶನ್ನ ಹಿಡ್ಕೊಂಡು ಅಲ್ದಾಡ್ಕೊಂಡು ಅವ್ರ ಹತ್ರ ಕೇಳಿ ಹೇಳಿ ಅಪ್ರೂವಲ್ ಮಾಡಿಸ್ಕೊಂಡು ಬರುವಂತಹ ಮಿತಿಗಳಿತ್ತು. 2018, 19, 20ರ ನಂತರ ಬಹಳಷ್ಟು ಬದಲಾವಣೆಗಳನ್ನ ಮಾಡಿ 2022, 23 ಅಷ್ಟೊತ್ತಿಗೆ ಸೆಂಟ್ರಲ್ ರಿಜಿಸ್ಟ್ರೇಷನ್ ಸೆಂಟರ್ ಅಂತ ಹೇಳಿ CRC ಅಂತ ಹೇಳಿ ಮಾನೇಸರದಲ್ಲಿದೆ, ಸೆಂಟ್ರಲ್ ಪ್ರೊಸೆಸಿಂಗ್ ಸೆಂಟರ್ ಅಂತ ಹೇಳಿ ಬಹಳಷ್ಟು ಅಪ್ರೂವಲ್ ಮ್ಯಾಟರ್ಗಳನ್ನೆಲ್ಲ ಅವರು ಸೆಂಟ್ರಲೈಸ್ ಮಾಡಿದ್ದಾರೆ. ಅಲ್ಲೇ ಹೋಗುತ್ತೆ, ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗುತ್ತೆ. ನಿಮ್ಗೆ ಯಾರನ್ನೂ ಸಂಪರ್ಕ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ. ನಿಮ್ಮ ಹತ್ರ ಯಾರು ಕಾಲ್ ಮಾಡಿ ನೀವು ಅಷ್ಟು ಅಮೌಂಟ್ ಅನ್ನು ಕೊಡಿ, ಇಷ್ಟು ಅಮೌಂಟ್ ಅನ್ನು ಕೊಡಿ, ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಅನ್ನೋ ಥರದ್ದಿಲ್ಲ. ನೀವು ಸರಿಯಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕರೆಕ್ಟ್ ಆಗಿದೆಯಾ,
ನಿಮ್ಮ ಕಂಪನಿಯಲ್ಲಿ ₹1 ಕೂಡ ಏನು ಎಲ್ಲೂ ಎಕ್ಸ್ಟ್ರಾ ಖರ್ಚು ಮಾಡ್ದೇನೆ ಇನ್ಕಾರ್ಪೊರೇಷನ್ ಮಾಡ್ಬೋದು. ನಿಮ್ಮ ಏನು ಅಗತ್ಯತೆಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕ್ಕೆ ಫೈಲಿಂಗ್ಗಳನ್ನು ಮಾಡ್ಕೊಂಡು ಹೋಗ್ಬೋದು. ಇದು ಯಾವ ವೆಬ್ಸೈಟ್ ಅಲ್ಲಿ ಅಥವಾ ಯಾವ ಇದರಲ್ಲಿ MCA ಅಂತ ಒಂದು ವೆಬ್ಸೈಟ್ MCA.gov.in ಅಂತ ಹೇಳಿ ಒಂದು ಗೌರ್ಮೆಂಟ್ ವೆಬ್ಸೈಟ್ ಇದೆ. ಇದು ನಮ್ಮ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ವೆಬ್ಸೈಟು. ಈ ವೆಬ್ಸೈಟ್ ಕೂಡ ಅಷ್ಟೇ ತುಂಬ ಸುಧಾರಣೆ ಮಾಡಿದ್ದಾರೆ. 2006ರಿಂದ ಅವರು ಡಿಜಿಟಲೀಕರಣವನ್ನು ಪ್ರಾರಂಭ ಮಾಡಿದ್ರು. ಇನಿಷಿಯಲಿ TCS ನೋಡ್ತಾ ಇತ್ತು, ನೆಕ್ಸ್ಟ್ ಇನ್ಫೋಸಿಸ್ ಬಂತು, ಈಗ LTI ಮೈಂಟ್ರಿ ಅಂತ ಹೇಳಿ ಒಂದು ಸಂಸ್ಥೆ ಅದನ್ನ ನಿರ್ವಹಣೆ ಮಾಡಿಕೊಡ್ತಾ ಇದೆ. ಸೊ ಈ ಎಲ್ಲವನ್ನ ಆ ಒಂದು ಸಚಿವಾಲಯ ನಿರ್ವಹಣೆ ಮಾಡ್ತಾ ಇದೆ. ಈಗ ಇನ್ನೊಂದು ವಿಷಯ ಕೇಳಬೇಕು ಅಂದರೆ, ನಾನೊಬ್ಬರ ಜೊತೆ ಈಗ ಪಾರ್ಟ್ನರ್ಶಿಪ್ಪಲ್ಲಿ ನೀವು LLP ಹೇಳಿದ್ರಿ ಮಾಡಬೇಕು ಅಂದರೆ ನಾನು ಯಾವ ರೀತಿಯಾದಂಥ ಒಂದು ನಿಯಮಗಳನ್ನು ಅನುಸರಿಸಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಪಾರ್ಟ್ನರ್ಶಿಪ್ ಇರಬೇಕು, ಅದ್ರ ಬಗ್ಗೆ ಏನಾದರೂ ಒಂದು ಸಜೆಷನ್ನು ಅಡ್ವೈಸು? ಅಂದರೆ ಈಗ ನಿಮ್ಗೆ ತಿಳಿದಿರುವ ಹಾಗೆ ಯಾವುದೇ ಒಂದು ಉದ್ಯೋಗವನ್ನು ಅಥವಾ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತಾದರೆ ಪಾರ್ಟ್ನರ್ಗಳ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅಂತ ಹೇಳಿ ನಾವು ಬರವಣಿಗೆಗೆ ಇಳಿಸ್ಕೋಬೇಕು ಸರ್. ಸೊ ಪಾರ್ಟ್ನರ್ಶಿಪ್ಪನ್ನು ಮಾಡಬೇಕಿದ್ರು ಅಷ್ಟೇ, ಯಾರ ಜವಾಬ್ದಾರಿ ಏನು, ಯಾರು ಏನನ್ನು ನಿರ್ವಹಣೆ ಮಾಡ್ತಾರೆ, ಯಾರಿಂದ ಏನನ್ನು ನಿರೀಕ್ಷಣೆ ಮಾಡ್ಲಿಕ್ಕೆ ಆಗ್ತಾ ಇದೆ, ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಶುರು ಮಾಡಬೇಕು. ನಾಳೆ ಏನಾರು ಆದರೆ ಅದಕ್ಕೂ ಯಾರು ಯಾವುದಕ್ಕೆ ಹೊಣೆ, ಅದನ್ನು ನಾವು ಬರ್ಸ್ಕೋಬೇಕು. ಹೌದು. ಏನಕ್ಕೆ ಅಂತಂದರೆ ಈಗ ಇದೆಲ್ಲ ಎಲ್ಲ ಒಂದು ಇದರಲ್ಲೂ ಒಂದು ಮದುವೆ ಆಗಿರುವಂತಹ ಸಂದರ್ಭ. ಶುರು ಮಾಡಬೇಕಿದ್ರೆ ಎಲ್ಲನೂ ಚೆನ್ನಾಗಿರತ್ತೆ, ಆರಂಭದ ದಿನದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ಹೇಳಿ ನಾಳೆ ಸಮಸ್ಯೆ ಆದರೆ ಅಲ್ಲಿಂದ ಹೊರಗಡೆ ಬರೋದು ಕಷ್ಟ. ನಾವು ದಿನದಲ್ಲಿ ಮನೆಯಲ್ಲಿರುವಂತಹ ಸಮಯ ಬಹಳ ಕಡಿಮೆ, ಆಫೀಸಲ್ಲಿರುವಂಥದ್ದು ಅಥವಾ ವೃತ್ತಿಯ ಮೇಲಿರುವಂತಹ ಸಮಯಗಳು ಅಟ್ಲೀಸ್ಟ್ ಒಂದು 8ರಿಂದ 10 ತಾಸಂತೂ ನಾವು ಹೊರಗಡೆನೇ ಇರ್ತೀವಿ. ಮನೆಗೆ ಬಂದಂಥ ಒಂದು 8 ತಾಸು ಮಲ್ಕೊಂಡಿದ್ರೆ ನಾವು ಆ್ಯಕ್ಟಿವ್ ಆಗಿರುವಂತಹ ಜಾಗೃತವಾಗಿರುವಂತಹ ಸಮಯಗಳಲ್ಲಿ ನಮ್ಮ ಉದ್ಯೋಗದ ಮೇಲೆ ಅಥವಾ ಬಿಸ್ನೆಸ್ ಮೇಲೆ ಸ್ಪೆಂಡ್ ಮಾಡುವ ಸಮಯ ಜಾಸ್ತಿ ಇರುತ್ತೆ. ಅದು ಅಟ್ಲೀಸ್ಟ್ ಯಂಗ್ ಏಜಲ್ಲಿ. ಹೌದು, ಒಂದು 60ರ ಒಳಗಡೆಯವರು ಎಲ್ಲರೂ ಇದನ್ನೇ ಮಾಡ್ತಾ ಇರ್ತಾರೆ. ಸೊ ಆ ಇದರಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡಿಂಗನ್ನು ಪ್ರಾಪರಾಗಿ ಮಾಡಿಕೊಂಡು ಯಾರ ಜವಾಬ್ದಾರಿ ಏನು, ಯಾರ ರೆಸ್ಪಾನ್ಸಿಬಿಲಿಟಿ ಏನು, ಯಾರು ಏನನ್ನು ನಿರ್ವಹಣೆ ಮಾಡಿಕೊಡ್ಬೇಕು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಸ್ನೆಸ್ಸನ್ನು ಶುರು ಮಾಡೋದು ಒಳ್ಳೆಯದು. ಯಾವುದೇ ಡಾಕ್ಯುಮೆಂಟ್ ಇಲ್ಲದೇ ಫ್ರೆಂಡ್ಶಿಪ್ ಮೇಲೆ ಸುಮ್ಮನೆ ನಾವೇನೋ ಒಂದು ಕಂಪ್ನಿ ಶುರು ಮಾಡಿಬಿಡೋಣ ಅಂತ ಮಾಡೋದು, ಆಮೇಲೆ ಡಿಸ್ಪ್ಯೂಟ್ ಬಂದಾಗ ನಾವು ಒಬ್ರನ್ನೊಬ್ಬರನ್ನ ಬ್ಲೇಮ್ ಮಾಡೋದು ತಪ್ಪುತ್ತೆ. ಅದನ್ನು ನೀವು ಹೇಳ್ತಾ ಇದ್ದೀರಾ. ಇದು ಎಲ್ಲ ಸೃಷ್ಟಿಗೆ ಕಾರಣವಾಗಿರುವಂಥದ್ದನ್ನು ಈಗ ನಾವು ಮಾತಾಡಿದ್ವಿ. ಹೇಗೆ ಸೃಷ್ಟಿ ಮಾಡೋದು, ಯಾವ್ಯಾವ ರೀತಿ ಸೃಷ್ಟಿ ಮಾಡ್ಬೋದು ಕಂಪನಿಯನ್ನ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಲಿಕ್ಕಾಗಲ್ಲ. ಈಗ ಸ್ಥಿತಿ, ಅದ್ರ ಬಗ್ಗೆ ಸ್ವಲ್ಪ ಎಲಾಬರೇಟ್ ಮಾಡಿ. ಸ್ಥಿತಿಯನ್ನ ಅಂದರೆ ಕಂಪ್ನಿಯನ್ನ ರನ್ ಮಾಡುವಾಗ ಯಾವ ರೀತಿಯ ಚಾಲೆಂಜಸ್ ಬರ್ಬೋದು, ಕಂಪ್ನಿ ಸೆಕ್ರೆಟರಿ ಮತ್ತು ನೀವು ಕಾರ್ಪೊರೇಟ್ ಲಾ ಸ್ಪೆಷಲಿಸ್ಟ್ ಆಗಿ ನೀವು ಯಾವ ರೀತಿ ಹೆಲ್ಪ್ ಮಾಡ್ತೀರಾ, ಯಾವ ರೀತಿ ನಿಮ್ಮ ಹತ್ರ ಅವರು ಬರಬೇಕು ನಿಮ್ಮ ಹತ್ರ, ಯಾಕಂದರೆ ಇವರ ಗೋ ಟು ಪರ್ಸನ್. ಕರೆಕ್ಟ್ ಸರ್. ಇಲ್ಲೀಗ ನಾವು ಒಂದು 2-3 ಪ್ರಮುಖ ಅಂಶಗಳನ್ನು ನೋಡ್ಬೋದು. ಮೊದಲನೇದೇನಂತಂದರೆ, ಆ್ಯಸ್ ಅ ಅಡ್ವೈಸರ್ ಆಗಿ ನಾವು ಕಂಪ್ನಿಯನ್ನು ಮೊದಲು ಬಂದಾಗ ಯಾರಾದರೂ ಬಂದು ಕೇಳಿದಾಗ ನಾನು ಏನು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಹೇಳಿದಾಗ ನಿಮ್ಮ ಮುಂದಿನ ನಿರೀಕ್ಷಣೆಗಳು ಏನಿದೆ ಅಂತ ಹೇಳಿ ಕೇಳ್ತೇವೆ. ಇಲ್ಲಿ ತುಂಬ ಜನರು ಬೂಟ್ ಸ್ಟ್ರಾಪ್ಡ್ ಆಗಿ ಬಂದಿರ್ತಾರೆ. ಇನ್ನು ಕೆಲವೊಂದಷ್ಟು ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಂಡು ಬೇರೆಯವರಿಂದ ಬಂಡವಾಳಗಳನ್ನ ನಿರೀಕ್ಷೆ ಮಾಡಿ, VC ಫರ್ಮ್ಗಳಿರ್ಬೋದು ಅಥವಾ ವೆಂಚರ್ ಕ್ಯಾಪಿಟಲಿಸ್ಟ್ ಅಂತ ಹೇಳ್ತೀವಲ್ಲ, ಅವರಿಂದ ಬಂಡವಾಳಗಳ ನಿರೀಕ್ಷೆಯಲ್ಲಿ ಕಂಪ್ನಿಯನ್ನು ಹುಟ್ಟಾಕೊಂಡು ಬಂದಿರ್ತಾರೆ. ಸೊ ಈಗ ಬೂಟ್ ಸ್ಟ್ರಾಪ್ ಥರದ ಕಂಪನಿಗಳಿಗಾದರೆ ಅಡ್ವೈಸರಿಯನ್ನು ಮಾಡಬೇಕಿದ್ರೆ ನಾವು ಒಂದು ಲಿಮಿಟೆಡ್ ಮಾಡೆಲಲ್ಲಿ ಮಾಡಿರ್ತೇವೆ. ಅಂದರೆ ಇಷ್ಟು ಸಾಕು ನಿಮಗೆ, ನೀವು ನಡ್ಕೊಂಡು ಹೋದ್ರೆ. ಬೂಟ್ ಸ್ಟ್ರಾಪ್ ಅಂದರೆ ಅದ್ರ ಬಗ್ಗೆನೂ ತಿಳ್ಕೋಬೇಕು. ಅದನ್ನು ಅಂದ್ರೆ ಫಸ್ಟ್ ಇದನ್ನ ತಿಳ್ಕೊಂಡು ನಾನು ಅಂದ್ರೆ ಆಮೇಲೆ ಬೂಟ್ ಸ್ಟ್ರಾಪಿಗೆ ಅಂದ್ರೆ ಸ್ಟಾರ್ಟ್ಅಪ್ ಗಳ ಬಗ್ಗೆನೇ ನಾವು ಸಪರೇಟ್ ಆಗಿ ಮಾತಾಡೋಣ. ಯಾಕಂದ್ರೆ ಅದ್ರ ಕಥೆಗಳು ತುಂಬಾ ಇದೆ. ಸ್ಟಾರ್ಟ್ಅಪ್ ಗಳ ಒಂದು ಸೆಕ್ಷನ್ ಮಾಡುವಾಗ. ಹೌದು, ಇದು ಹೇಳಿ ಈಗ. ಹಂಗಾಗಿ ಸೊ ಕೇಳಿರ್ತೇವೆ ನೀವು ಯಾವ ತರದ ಕಂಪನಿಗಳು ಏನು ಅಂತ ಹೇಳಿ. ನೀವು ಮೊದಲನೇ ದಿನ ಬಂದಾಗ ಕೂಡ ನಿಮಗೆ ಯಾವ ತರದ ಒಂದು ಸಂಸ್ಥೆ ಬೇಕು, ನಿಮ್ಮ ತಲೆಯಲ್ಲಿ ಇರೋದು ಬೇರೆ. ಬಟ್ ನಾವು ಅದನ್ನ ವಿಮರ್ಶನೆ ಮಾಡಬೇಕಿದ್ರೆ ನಾವು ಅದನ್ನ ತುಂಬಾ ಆಳವಾಗಿ ಹೋಗಿ ನೋಡ್ತೇವೆ. ನಾವು ಅನ್ಕೋತೇವೆ ಕಂಪನಿಗಳನ್ನ ಮಾಡಿದ್ರೆ ನನಗೊಂದು ನಿರ್ದೇಶಕ ಅಂತ ಹೇಳಿ ಒಂದು ಹುದ್ದೆ ಸಿಗುತ್ತೆ, ಡೈರೆಕ್ಟರ್ ಆಗ್ತೀನಿ ಅಂತ ಹೇಳಿ. ಇದು ಹೇಗೆ ಅಂತಂದ್ರೆ ಕೇವಲ ಹುದ್ದೆ ಅಲ್ಲ,